ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಮನಸ್ಸು ಕುಗ್ಗಬಾರದು ಎಂದು ಕಳುಹಿಸಿದ ಮಹಾನ್ ಗುರು ಯಾರು ಗೊತ್ತಾ? ಅವರೇ ಶ್ರೀಕೃಷ್ಣ. ಇಂದು ಶ್ರೀಕೃಷ್ಣನು ನಮಗೆ ಹೇಳುವ ಕೆಲವು ಅಮೂಲ್ಯ ಜೀವನ ಪಾಠಗಳನ್ನು ನೋಡೋಣ. ಈ ಮಾತುಗಳು ನಿಮ್ಮ ಜೀವನದ ದಾರಿಯನ್ನೇ ಬದಲಿಸಬಹುದು. ಜೀವನದಲ್ಲಿ ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸುತ್ತಾರೆ. ಆದರೆ ಕೃಷ್ಣನು ಹೇಳುತ್ತಾನೆ, ನಿನ್ನ ಕೆಲಸ ನೀನು ಮಾಡು. ಫಲದ ಬಗ್ಗೆ ಹೆಚ್ಚು ಚಿಂತಿಸಬೇಡ. ಯಾಕೆಂದರೆ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಸರಿಯಾದ ಸಮಯದಲ್ಲಿ ಫಲ ಸಿಗುತ್ತದೆ. ಕೃಷ್ಣನು ಇನ್ನೊಂದು ಮಹತ್ವದ ಮಾತು ಹೇಳುತ್ತಾನೆ, ಅತಿಯಾಗಿ ಯಾರನ್ನೂ ನಂಬಬೇಡ. ಯಾಕೆಂದರೆ ಜೀವನದಲ್ಲಿ ಎಲ್ಲರೂ ನಮ್ಮ ಜೊತೆ ಕೊನೆಯವರೆಗೂ ಇರುವುದಿಲ್ಲ. ಕೆಲವರು ಅಗತ್ಯವಿದ್ದಾಗ ಮಾತ್ರ ಬರುತ್ತಾರೆ. ಆದ್ದರಿಂದ ಮೊದಲು ನಿನ್ನನ್ನು ನೀನು ಪ್ರೀತಿಸು. ನಿನ್ನ ಕನಸುಗಳನ್ನು ಗೌರವಿಸು. ಸ್ನೇಹಿತರೆ, ಜೀವನದಲ್ಲಿ ಸೋಲು ಬಂದರೆ ಹೆದರಬೇಡಿ. ಕೃಷ್ಣನು ಹೇಳುತ್ತಾನೆ, ಸೋಲು ಅಂದರೆ ಅಂತ್ಯ ಅಲ್ಲ, ಹೊಸ ಆರಂಭದ ಪಾಠ. ಪ್ರತಿ ಕಷ್ಟವು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ದುಃಖ ಪಡಬೇಡ. ಕೃಷ್ಣನು ಹೇಳುತ್ತಾನೆ, ಜನರು ಮಾತು ಬದಲಿಸಲು ಸಾಧ್ಯವಿಲ್ಲ, ಆದರೆ ನಿನ್ನ ದಾರಿ ಬದಲಿಸದೆ ಮುಂದೆ ಹೋಗಬಹುದು. ಹೀಗಾಗಿ ಇತರರ ಮಾತಿಗಿಂತ ನಿನ್ನ ಗುರಿಗೆ ಹೆಚ್ಚು ಮಹತ್ವ ಕೊಡು. ಜೀವನದಲ್ಲಿ ಶಾಂತಿ ಬೇಕಾ? ಹಾಗಿದ್ರೆ ಕೃಷ್ಣನ ಈ ಮಾತು ನೆನಪಿಡಿ. ಹೋದದ್ದನ್ನು ಯೋಚಿಸಿ ದುಃಖ ಪಡಬೇಡ. ಬರೋದರ ಬಗ್ಗೆ ಭಯ ಪಡಬೇಡ. ಇಂದಿನ ಕ್ಷಣವನ್ನು ಸಂತೋಷದಿಂದ ಬದುಕು. ಇದೇ ನಿಜವಾದ ಜೀವನ.